ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನೇತ್ರ ರೆಡ್ಡಿ. ಇವತ್ತು ನಾವು ಅವರೆಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದು ನೋಡೋಣ. 5 ಮಿನಿಟ್ಸ್ ಟೈಮ್ ಕೊಡಿ, ರೆಡಿ ಮಾಡ್ಕೊಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ನೋಡಿ, ಅವರೆಕಾಳು ಸಾಂಬಾರ್ಗೆ ನಾವು ಇಟ್ಕೊಂಡಿದ್ದೀವಿ. 2 ವಿಸಿಲ್ಸ್ ಇಟ್ಕೊಂಡ್ಮೇಲೆ ಆಮೇಲೆ ರೆಡಿ ಮಾಡ್ಕೊಳ್ಳೋಣ. ಈಗ ನೋಡಿ, ಈರುಳ್ಳಿ ಆಲ್ರೆಡಿ ಹಾಕ್ಕೊಂಡಿದ್ದೀವಿ. ಈಗ ಬೆಳ್ಳುಳ್ಳಿ, ಈಗ ನೋಡಿ ತೊಳ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು, ಈಗ ಟೊಮೊಟೊ, ಈಗ ನೋಡಿ ಸಾಂಬಾರ್ ಪುಡಿ 1 ಸ್ಪೂನು, ಈಗ ಸ್ವಲ್ಪ ಜೀರಿಗೆ, ಈಗ ನೋಡಿ ಸ್ವಲ್ಪ ಖಾರ ಹಾಕ್ಕೊಳ್ಳೋಣ. ಆಲ್ರೆಡಿ ಸಾಂಬಾರ್ ಪೌಡರ್ ಹಾಕ್ಕೊಂಡಿದ್ದೀವಿ. ಈಗ ನೋಡಿ ಬೇಯಿಸ್ಕೊಂಡಿರೋ ಅವರೆಕಾಳು ಹಾಕ್ಕೊಳ್ಳೋಣ. ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದನ್ನು ಒಗ್ಗರಣೆಗೆ ಇಟ್ಕೊಳ್ಳೋಣ. ಫಸ್ಟ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ಸಾಸಿವೆ ಹಾಕ್ಕೊಳ್ಳೋಣ. ಈಗ ಕರಿಬೇವು ಹಾಕ್ಕೊಳ್ಳೋಣ. ಈಗ ಈರುಳ್ಳಿ, ಫ್ರೈ ಆಗಿದೆ. ಈಗ ಮಿಕ್ಸಿಗೆ ಹಾಕ್ಕೊಂಡಿರೋ ಖಾರ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ನೋಡಿ, ಇದನ್ನ ಚೆನ್ನಾಗಿ ಕಾಯ ತನಕ ಒಂದು 5 ನಿಮಿಷ ವೆಯ್ಟ್ ಮಾಡೋಣ. ಆಮೇಲೆ ಅವರೆಕಾಳು ಬಿಸಿ ಕಾಯಿಸ್ಕೊಂಡಿರೋದು ಇದರಲ್ಲಿ ಹಾಕ್ಕೊಳ್ಳೋಣ. ಒಂದು 5 ಮಿನಿಟ್ಸ್ ಓನ್ಲಿ. ಉಪ್ಪು ಹಾಕ್ಕೊಳ್ಳೋಣ. ಈಗ ನೋಡಿ ಬೇಯಿಸ್ಕೊಂಡಿರೋ ಅವರೆಕಾಳು ಹಾಕ್ಕೊಳ್ಳೋಣ. ಆಲ್ರೆಡಿ ಸಾಂಬಾರು ಉಪ್ಪೋಗಿದೆ. ಒಂದು 5 ಮಿನಿಟ್ಸ್ ಇದನ್ನು ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿ ಆಗೋಗುತ್ತೆ. ಆಮೇಲೆ ತಿನ್ಬೋದು. ಈಗ ನೋಡಿ ಫ್ರೆಂಡ್ಸ್, ನಮ್ಮ ಅವರೆಕಾಳು ಸಾಂಬಾರು, ರಾಗಿ ಮುದ್ದೆ, ರೈಸ್ ಎಲ್ಲ ರೆಡಿ ಆಗೋಗಿದೆ. ಈಗ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. 1 ಮಿನಿಟ್. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ಸಖತ್ತಾಗಿದೆ. ನೀವು ಮಾಡ್ಕೊಳ್ಳಿ, ತಿನ್ನಿ. ಈಗ ಸೀಸನ್, ಇದು ಅವರೆಕಾಯಿ ಸೀಸನು. ರಾಗಿಗಂತೂ ತುಂಬ ಚೆನ್ನಾಗಿದೆ, ರಾಗಿ ಮುದ್ದೆಗೆ. ಈಗ ರೈಸ್ಗೆ ಹೇಗಿದೆ ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬ ಸಖತ್ತಾಗಿದೆ. ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಏನೇನು ಆಗಬೇಕು, ಯಾವ ಥರ ಮಾಡಬೇಕು ಅನ್ನೋದು ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಆಲ್ರೆಡಿ. ಓಕೆ, ನನಗೂ ಹೊಟ್ಟೆ ಹಸಿವಾಗ್ತಿದೆ, ತಿನ್ನಬೇಕು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ಥರ ವಿಡಿಯೋ ಮಾಡೋಣ. ಓಕೆ, ಎಲ್ಲರಿಗೂ ಬಾಯ್.